1953 ಕೋಟಿ ರೂಪಾಯಿ ಸರ್ಕಾರದ ಹಣ ನಾಪತ್ತೆಯಾಗಿದೆಯಂತೆ. 1953 ಕೋಟಿ ನಾಪತ್ತೆಯಾಗಿದೆಯಂತೆ. ರಾಜಭವನಕ್ಕೆ ದೂರು ತೆಗೆದುಕೊಂಡು ಹೋಗಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್. ಡಿಎಚ್ ಶಂಕರಮೂರ್ತಿ ಬಿಜೆಪಿ ಮುಖಂಡ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ನ 53 ಕೋಟಿ. ಡಿಎಸ್ ಅರುಣ್ ಇದನ್ನ ಕಾಂಗ್ರೆಸ್ ಸರ್ಕಾರದ ಇನ್ನೊಂದು ಹಗರಣ ಅಂತಿದ್ದಾರೆ. ಖಜಾನೆಗೆ ಬರಬೇಕಾಗಿತ್ತಂತೆ, ದುಡ್ಡು ಬಂದಿಲ್ವಂತೆ. ಆ 1953 ಕೋಟಿ ಎಲ್ಲಿ ಹೋಯ್ತು? ಡಿಎಸ್ ಅರುಣ್ರ ಪ್ರಶ್ನೆ ಇದು. ಜಿಲ್ಲಾ ಪಂಚಾಯತ್ನ 495 ಕೋಟಿ, ತಾಲೂಕು ಪಂಚಾಯತ್ನ 1494 ಕೋಟಿ, ಒಟ್ಟು 1953 ಕೋಟಿ. ಡಿಎಸ್ ಅರುಣ್ ಅವರು ಹೇಳೋ ಪ್ರಕಾರ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಲ್ಲಿ 1494 ಕೋಟಿ ಉಳ್ಕೊಂಡಿತ್ತಂತೆ. 2022-23ನೇ ಸಾಲಿಗೆ ಅದು ಒಟ್ಟು 1953 ಕೋಟಿ ಆಯ್ತಂತೆ. ಬಳಕೆಯಾಗದೆ ಉಳಿದಿದ್ದ ಅನುದಾನ ಇದು. ಇದು ವಾಪಸ್ ಸಂಚಿತ ನಿಧಿಗೆ ಜಮೆ ಆಗಬೇಕು, ಆದ್ರೆ ಖಜಾನೆಗೆ ಬಂದಿಲ್ಲ. ಸಂಚಿತ ನಿಧಿಯ ಮೂಲಕ ಹಣಕಾಸು ಇಲಾಖೆಗೆ ಬರಬೇಕಾಗಿತ್ತಂತೆ, ದುಡ್ಡು ಬಂದಿಲ್ವಂತೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈ ದುಡ್ಡು ಬಂದಿಲ್ಲ ಅಂತ ಹೇಳ್ತಿದ್ಯಂತೆ. ಎಲ್ಲಿ ಹೋಯ್ತು ಹಾಗಿದ್ರೆ ಅಂತ ಕೇಳ್ತಾ ಇದ್ದಾರೆ ಡಿಎಸ್ ಅರುಣ್. ಕೇಳಿಸ್ಕೊಳ್ಳಿ ಒಂದ್ಸಲ ಏನಂದ್ರು. ಬೆಳಿಗ್ಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ನಾನು ದೂರು ಕೊಟ್ಟು ಬಂದಿದ್ದೀನಿ. ನಾನು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಕ್ವಶನ್ ಅನ್ನ ಕೇಳಿದ್ದೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ಫೈನಾನ್ಸ್ ಮಿನಿಸ್ಟರ್. ಇಡೀ ರಾಜ್ಯದಲ್ಲಿ ZP ಮತ್ತೆ TP ಮತ್ತು ನಿಗಮಗಳು ಈ ಮೂರು ಕಡೆಯಿಂದ ಎಷ್ಟು 22-23ಕ್ಕೆ ಎಷ್ಟು ದುಡ್ಡು ಉಳಿಕೆ ಆಗಿದೆ ಅಂತ ಕೇಳಿದ್ದೆ ನಾನು. ZP TP ಮತ್ತೆ ನಿಗಮಗಳಲ್ಲಿ ಎಷ್ಟು ಬಾಕಿ ಉಳಿದಿದೆ, ಅನ್ಸ್ಪೆಂಟ್, ಯೂಸ್ ಆಗದೆ ಇರುವಂತಹದನ್ನ ಕೇಳಿದ್ದೆ ನಾನು. ಅವಾಗ ನನಗೊಂದು ಉತ್ತರ ಕೊಟ್ಟಿದ್ದಾರೆ ಅವರು. TPಲಿ 1494 ಕೋಟಿ, ZPಲಿ 595 ಕೋಟಿ ಉಳಿಕೆ ಆಗಿದೆ ಅಂತ ಕೊಡ್ತಾರೆ. ಉಳಿಕೆಯಾದ ಮೊತ್ತವನ್ನ ಏನಕ್ಕೆ ಉಪಯೋಗಿಸಿದ್ದೀರಾ ಅಂತ ಕೇಳಿದ್ದೆ ನಾನು. ಟ್ರೆಷರಿಗೆ ಏನಾರು ವಾಪಸ್ ಹೋಗಿದೆಯಾ ಅಂತ ಕೇಳಿ ಟ್ರೆಷರಿಗೆ ಒಂದು ಲೆಟರ್ ಬರೀತೀನಿ. ಟ್ರೆಷರಿಲೂ ಈ ದುಡ್ಡು ಜಮಾ ಆಗಿಲ್ಲ. 1494 ಕೋಟಿ ಜಮಾ ಆಗಿಲ್ಲ. 1494 ಕೋಟಿ TPದು, 595 ಕೋಟಿ ZPದು. ಮತ್ತು ಇನ್ನೊಂದು ಉತ್ತರ ಕೊಟ್ಟಿದ್ದಾರೆ, ನಿಗಮಗಳಲ್ಲಿ 22-23ಕ್ಕೆ ಅನ್ಸ್ಪೆಂಟ್ ಅಂದ್ರೆ ಬಳಕೆ ಆಗದ ಮೊತ್ತ ಏನಿದೆಯಲ್ಲ, ಆ ಬಳಕೆ ಆಗದ ಮೊತ್ತ 1 ರೂಪಾಯಿನೂ ಇಲ್ಲ ಅಂತ ಕೊಡ್ತಾರೆ. ನಮಗೆ ದುಡ್ಡು ಬರ್ತಾ ಇದೆ. ಅದು ಎಲ್ಲಿ ಬರ್ತಾ ಇದೆ ಅಂದ್ರೆ ರಿಕವರಿ ಆಫ್ ಎಕ್ಸಸ್ ಪೇಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಜಾಸ್ತಿ ಕೊಟ್ಬಿಟ್ಟಿದ್ವಿ ZP TPಗೆ, ಅದನ್ನ ರಿಕವರಿ ಮಾಡುವಂತ ಹೆಡ್ ಅಲ್ಲಿ ಅಂತ. ಹಂಗೆ ತಗೊಳಕ್ಕೆ ಆಗಲ್ಲ. ZP TPಲೂ ಕೂಡ ನಾವು ನೋಡುವಂಥ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಲ್ಲಿ ಅತಿ ಹೆಚ್ಚು ಇರುವಂಥದ್ದು ಸಾಮಾನ್ಯ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು. ಒಂದು ದೂರು ಕೊಟ್ಟಿದ್ದು ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಪ್ತನಿಗೆ ದುಡ್ಡು ತಗೊಂಡು ಹುದ್ದೆ ಕೊಟ್ಟಿದ್ದಾರೆ. ಎಲ್ ವಿವೇಕಾನಂದ ಅನ್ನುವಂಥ ಒಬ್ಬ ವ್ಯಕ್ತಿ
ಟರ್ಫ್ ಕ್ಲಬ್ಗೆ ಸ್ಟೀವರ್ಡ್ ಆಗಿ ನೇಮಕಗೊಳ್ತಾರೆ. ವಿವೇಕಾನಂದರಿಂದ ಪಡೆದಿರುವ ಸಾಲವಾಗಿ ತಮ್ಮ ಅಫಿಡವಿಟ್ನಲ್ಲಿ ಇದು ಸಾಲ ಅಲ್ಲ ಲಂಚ ಅಂತ ಎನ್ಆರ್ ರಮೇಶ್ 2022 ನವೆಂಬರ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಲೋಕಾಯುಕ್ತಕ್ಕೆ. ಲೋಕಾಯುಕ್ತದಲ್ಲಿ ತನಿಖೆಯಾಗಿ ಬಿ ರಿಪೋರ್ಟ್ ಹಾಕಲಾಯಿತು. ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿಲ್ಲ ಇದರಲ್ಲಿ ಅಂತ ಲೋಕಾಯುಕ್ತ ಪೊಲೀಸರು ಆ ಬಿ ರಿಪೋರ್ಟ್ ಅನ್ನ ಎನ್ಆರ್ ರಮೇಶ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ರು. ಬಿ ರಿಪೋರ್ಟ್ ಅನ್ನ ತಿರಸ್ಕರಿಸಿ ಮತ್ತೊಮ್ಮೆ ವಿಚಾರಣೆ ಮಾಡಿ 6 ತಿಂಗಳಲ್ಲಿ ರಿಪೋರ್ಟ್ ಕೊಡಿ ಅಂತ ಲೋಕಾಯುಕ್ತ ಪೊಲೀಸರಿಗೆ ಆದೇಶಿಸಿದ್ರು. ಆಯುಕ್ತ ಪೊಲೀಸರು ಆ ನಂತರ ತನಿಖೆನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಎನ್ಆರ್ ರಮೇಶ್ ಮತ್ತೆ ಕೋರ್ಟಿಗೆ ಹೋಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗ ಲೋಕಾಯುಕ್ತ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದೆ. 6 ತಿಂಗಳಲ್ಲಿ ಪ್ರಕರಣದ ವಿಚಾರಣೆ ನಡೆಸಿ ವರದಿ ಕೊಡಿ ಅಂತ ಹೇಳಿದ್ವಿ, ಯಾಕೆ ಕೊಟ್ಟಿಲ್ಲ ಅಂತ ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಯಾವಾಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೇಳಿದ್ದು? ತಿಂಗಳ ಕಾಲವನ್ನು ಕೇಂದ್ರ ಸರ್ಕಾರ ಸಾಲಿಸಿಟರ್ ಜನರಲ್ ರಾಜ್ಯಪಾಲರ ಪರವಾಗಿ ವಾದ ಮಾಡಿದ್ರು. ಮಣೀಂದರ್ ಸಿಂಗ್ ಸ್ನೇಹಮಯಿ ಕೃಷ್ಣ ಪರವಾಗಿ ವಾದ ಮಾಡೋದಕ್ಕೆ, ಪ್ರಭುಲಿಂಗ ನಾವಡಿಗಿ ಪ್ರದೀಪ್ ಪರ ವಾದ ಮಾಡೋದಕ್ಕೆ, ರಂಗನಾಥ್ ರೆಡ್ಡಿ TJ ಅಬ್ರಹಂ ಪರ ವಾದ ಮಾಡೋದಕ್ಕೆ ಇಷ್ಟು ಜನ ವಕೀಲರು ಇವತ್ತು ವಾದ ಮಂಡನೆ ಮಾಡಿದ್ರು. ಬಹಳ ಇಂಟ್ರೆಸ್ಟಿಂಗ್ ಇತ್ತು ವಾದ. ಮುಖ್ಯಮಂತ್ರಿಗಳ ಪರ ರವಿಕುಮಾರ್ ವರ್ಮಾ, ಅಭಿಷೇಕ್ ಮನು ಸಿಂಘ್ವಿ ಅವರು ಇದ್ರು, ರವಿಕುಮಾರ್ ವರ್ಮಾ ಅವರು ಇದ್ರು. ಮುಖ್ಯಮಂತ್ರಿಗಳ ವಿರುದ್ಧ IPC 17A PC ಏನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ BNS ಅಡಿ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ. ಅಬ್ರಹಂ ಕಂಪ್ಲೇಂಟ್ ಕೊಟ್ಟಾಗ BNS ಇರಲೇ ಇಲ್ಲ. ಪಾರ್ವತಿ ಅವರು ಅಂದರೆ ಸಿದ್ದರಾಮಯ್ಯನವರ ಧರ್ಮಪತ್ನಿ ಮತ್ತು ಅವರ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿ ಅವರ ವಿರುದ್ಧ ಆರೋಪಗಳಿರುವುದು. ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಯಾವುದೇ ಅಧಿಕಾರ ಚಲಾಯಿಸಿಲ್ಲ ಅಂತ ರವಿವರ್ಮ ಕುಮಾರ್ ವಾದ ಇದೆ. ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಹೇಳಿದ್ರು, IPC ಕೇಸ್ ಮಾಡಬೇಕಾ BNS ನಲ್ಲಿ ಕೇಸ್ ಮಾಡಬೇಕಾ ಅನ್ನೋದನ್ನು ತನಿಖಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ರಾಜ್ಯಪಾಲರು ಕಾನೂನನ್ನು ಸ್ಟ್ರಿಕ್ಟಾಗಿ ಕಾನೂನು ನೋಡೋದಕ್ಕೆ ಹೋದರೆ ಅವರು ಶೋಕಾಸ್ ನೋಟಿಸ್ ಕೊಡುವ ಅಗತ್ಯನೇ ಇಲ್ಲ. ಅವರು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ನೋಟಿಸ್ ಕೊಡಬೇಕಾಗಿಲ್ಲ. ರಾಜ್ಯಪಾಲರಿಗೆ 91 ಪುಟಗಳ ಕ್ಯಾಬಿನೆಟ್ ನಿರ್ಣಯ ಕಳಿಸಿದ್ದಾರೆ. ಅವರೊಂದು ಸ್ವಲ್ಪ ತಮಾಷೆಯಾಗಿ ಹೇಳ್ತಾ ಇದ್ದಾರೆ, ಭಾರತದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಕ್ಯಾಬಿನೆಟ್ ನಿರ್ಣಯ ಇನ್ನೂ ತನಕ ಯಾವುದೂ ಆಗಿಲ್ಲ ಅಂತ. ಅಷ್ಟು ದೊಡ್ಡ ಕ್ಯಾಬಿನೆಟ್ ನಿರ್ಣಯ 91 ಪುಟ ಇದೆ. ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ನಡೆದ ಕ್ಯಾಬಿನೆಟ್ನ ನಿರ್ಣಯವನ್ನು ರಾಜ್ಯಪಾಲರು ಪರಿಗಣಿಸಬೇಕಾಗಿಲ್ಲ. ಮುಖ್ಯ ಕಾರ್ಯದರ್ಶಿಯ ವಿವರಣೆಯನ್ನೇ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಅಂತ ಬರೆದಿದ್ದಾರೆ. ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಮಣೀಂದರ್ ಸಿಂಗ್ ಸ್ನೇಹಮಯಿ ಕೃಷ್ಣ ಪರ ವಕೀಲ ಒಂದು ಹಂತದಲ್ಲಿ ಜಸ್ಟಿಸೇ ಸ್ವತಃ ಕೇಳಿದ್ರು, ನ್ಯಾಯಪೀಠನೇ ಕೇಳಿತು, ರಾಜ್ಯಪಾಲರ ಅನುಮತಿ ಕೊಟ್ಟಿರೋದು ಸರಿನಾ ತಪ್ಪ ಅದ್ರ ಮೇಲೆ ವಾದ ಮಾಡ್ತಾ ಇದ್ದೀರಿ, ಇಲ್ಲಿ ಮುಖ್ಯಮಂತ್ರಿಗಳ ಮೇಲಿರೋ ಆರೋಪ ಏನು ಅದನ್ನಾರು ಹೇಳಿ ಅಂತ. ಅಂದರೆ ಮೆರಿಟ್ ಆಫ್ ದ ಕೇಸ್ ಮೇಲೆ ಪ್ರಕರಣವನ್ನು ನೋಡುವ ದಿಕ್ಕಿನಲ್ಲಿತ್ತು ಆ ಪ್ರಶ್ನೆ. ಬಟ್ ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಪೀಠ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೆ, ಕೆಲವು ಮಾತುಗಳನ್ನು ಹೇಳುತ್ತೆ. ದೇ ಆರ್ ಕನ್ಸಿಡರ್ಡ್ ಆಸ್ ಅಬ್ಸರ್ವೇಷನ್ಸ್, ಅಂತಿಮ ತೀರ್ಪಲ್ಲ ಅದು. ಆದ್ದರಿಂದ ನ್ಯಾಯಮೂರ್ತಿಗಳು ಏನೋ ಕೇಳಿಬಿಟ್ರು ಅಂದರೆ ಅವರ ಯೋಚನೆ ದಿಕ್ಕು ಒಂದು ಕಡೆ ಇದೆ, ಹಾಗೆಲ್ಲ ಅನ್ಕೋಬಾರ್ದು. ಈಗ ಸಿದ್ದರಾಮಯ್ಯನವರ ಪರವಾಗಿ ವಕೀಲರು ವಾದ ಮಾಡ್ತಾ ಇರುವಾಗ ನ್ಯಾಯಮೂರ್ತಿಗಳು ಕೇಳಿರುವ ಪ್ರಶ್ನೆಗಳು ದೂರುದಾರರ ಪರವಾಗಿ ಪ್ರಶ್ನೆ ಕೇಳ್ದಂಗೆ ಇರುತ್ತದೆ. ಅಥವಾ ದೂರುದಾರರ ಪರ ವಕೀಲರು ವಾದ ಮಾಡ್ತಿರುವಾಗ ಒಂದೊಂದು ಸಲ ನ್ಯಾಯಮೂರ್ತಿಗಳು ಕೇಳುವ ಪ್ರಶ್ನೆ ಸಿದ್ದರಾಮಯ್ಯನವ್ರ ಪರವಾದ ಪ್ರಶ್ನೆಗಳು ಅಂತ ಅನ್ಸುತ್ತೆ. ಹಂಗಂದ ತಕ್ಷಣ ಇದೇನೋ ಬಂತು ಅಂತ ದ್ಯಾಟ್ ಶುಡ್ ನಾಟ್ ಬಿ ದ ಕನ್ಕ್ಲೂಷನ್. ಅಬ್ಸರ್ವೇಷನ್ಸ್ ರಿಪೋರ್ಟ್ ಮಾಡುವಾಗ ಬಹಳ ಎಚ್ಚರಿಕೆ ಇರಬೇಕು. ಈ ಅಬ್ಸರ್ವೇಷನ್ಗಳು ನೀವು ಹಾಗೆ ಗಮನಿಸಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಮಣೀಂದರ್ ಸಿಂಗ್ ವಾದ ಮಂಡನೆ ಮಾಡಿ ಸ್ನೇಹಮಯಿ ಕೃಷ್ಣ ಪರ ವಕೀಲ ಇವರು ಮೆರಿಟ್ ಆಫ್ ದ ಕೇಸ್ ಬಗ್ಗೆ ಮಾತಾಡಿದ್ರು.
ಡಿನೋಟಿಫಿಕೇಶನ್ ಮೂಲಕ ಭೂಮಿ ಕಬಳಿಸಿ ವಂಚನೆ ಮಾಡಲಾಗಿದೆ. ಭೂ ಸ್ವಾಧೀನದಿಂದ ಹೊರಗಿಟ್ಟಿದ್ದು ಯಾಕೆ ಅನ್ನೋ ತನಿಖೆ ಆಗಬೇಕು. ಭೂ ಸ್ವಾಧೀನದಿಂದ ಹೊರಗಿಡುವುದು ಅಂದರೆ ಅದಕ್ಕೆ ಸಿಂಪಲ್ ಟರ್ಮು ಡಿನೋಟಿಫೈ ಮಾಡೋದು ಅಂತ. ಯಾಕೆ ಡಿನೋಟಿಫೈ ಮಾಡಿದ್ರು ಅದರ ತನಿಖೆ ಆಗಬೇಕು. ಮುಖ್ಯಮಂತ್ರಿಗಳ ಪತ್ನಿಗೆ 14 ಸೈಟ್ ಕೊಟ್ಟಿದ್ದಾರೆ. ಉಳಿದವ್ರಿಗೆಲ್ಲರೂ ಹಿಂಗೆ ಕೊಟ್ಟಿದ್ದಾರೆ ಸೈಟು. ಮೂಡ ಭೂಮಿಯನ್ನು ವಶಪಡಿಸ್ಕೊಂಡಿದೆ, ಪರಿಹಾರ ಘೋಷಣೆ ಮಾಡಿದೆ, ಮಾಲೀಕ ಪರಿಹಾರ ತಗೊಂಡಿಲ್ಲ, ಆದರೂ ಮೂಡಾದವ್ರು ಅದರಲ್ಲಿ ಸೈಟ್ಗಳನ್ನು ಮಾಡಿಬಿಟ್ಟಿದ್ದಾರೆ. ಮೂಡಾದಲ್ಲಿ ಯಾವ ಭೂಮಿಯನ್ನು ಮೂಡಾದವ್ರು ವಶಪಡಿಸಿಕೊಂಡು ಸೈಟ್ಗಳನ್ನು ಮಾಡಿದ್ರು ಆ ಭೂಮಿ ಅಗ್ರಿಕಲ್ಚರ್ ಲ್ಯಾಂಡು ಅಂತ ಇವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಮಲ್ಲಿಕಾರ್ಜುನ ಸ್ವಾಮಿ ಅವರ ಹೆಸರಿಗೆ ಆ ಭೂಮಿ ರಿಜಿಸ್ಟ್ರೇಷನ್ ಆಗೋದು ಅಗ್ರಿಕಲ್ಚರ್ ಲ್ಯಾಂಡು ಅಂತ. ಫಸ್ಟು ಡಿನೋಟಿಫೈ ಆಗುತ್ತೆ, ಫಸ್ಟು ನೋಟಿಫಿಕೇಷನ್ ಆಗುತ್ತೆ, ಆಮೇಲೆ ಡಿನೋಟಿಫಿಕೇಷನ್ ಆಗುತ್ತೆ. ಆಮೇಲೆ ಡಿನೋಟಿಫಿಕೇಷನ್ ಮಾಡುವಾಗ ಏನು ಮನೆಯವರು ಅರ್ಜಿ ಕೊಟ್ಟಿರ್ತಾರೆ, ಈ ಭೂಮಿ ಬಿಟ್ಟರೆ ನಮಗೆ ಕೃಷಿ ಮಾಡೋದಕ್ಕೆ ಇನ್ಯಾವುದೂ ಭೂಮಿ ಇಲ್ಲ, ದಯವಿಟ್ಟು ಇದನ್ನು ವಶಪಡಿಸಿಕೊಳ್ಳಬೇಡಿ ಅಂತ ಮನವಿ ಕೊಟ್ಟಿರ್ತಾರೆ. ಇದು ನಮ್ಮ ಜೀವನದ ಆಧಾರ ಅಂತ ಮನವಿ ಕೊಟ್ಟಿರ್ತಾರೆ. ಅದನ್ನು ಪರಿಗಣಿಸಿ ಸರ್ಕಾರ ಮೂಡ ಡಿನೋಟಿಫೈ ಮಾಡೋದು. ಅದಾದ ತಕ್ಷಣ ಮಾರ್ಬಿಡ್ತಾರೆ ಅವರು, ಕೃಷಿ ಭೂಮಿ ಅಂತ ಮಾರ್ತಾರೆ. ಬಟ್ 2001ರಲ್ಲಿ ಅದರಲ್ಲಿ ಸೈಟ್ಗಳಾಗಿದ್ವು. ಸೈಟ್ ಒಂದೇ ಏನು, ಸೈಟು, ರೋಡು, ಚರಂಡಿ, ಪಾರ್ಕು, CSIT ಎಲ್ಲ ಆಗಿದ್ವು. ಅದನ್ನು ಮಣಿಂದರ್ ಸಿಂಗ್ ಹೇಳಿದ್ರು, ಮೂಡಾ ವಶದಲ್ಲಿದ್ದ ಭೂಮಿಯನ್ನು ಕೃಷಿ ಭೂಮಿ ಅಂತ ಮಾರಾಟ ಮಾಡಲಾಗಿದೆ ಅಂತ. ಅದಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನ ಕೇಳ್ತಾರೆ. ನಾನು ಅದನ್ನೇ ಹೇಳಿದ್ದೆ, ಯಾವಾಗಲೂ ಜಸ್ಟಿಸ್ ಪ್ರಶ್ನೆಗಳನ್ನು ಕೇಳಿದಾಗ ಕನ್ಕ್ಲೂಷನ್ಗೆ ಬರಬೇಡಿ ಅಂತ. ಮತ್ತು ಇದು ಕೃಷಿ ಭೂಮಿ ಹೆಂಗಾಯಿತು, ಅದಕ್ಕೆ ಏನಾದ್ರು ಆದೇಶ ಇದೆಯಾ ಅಂತ ಕೇಳ್ತಾರೆ. ಅಂದರೆ ಸೈಟ್ ಆಗಿತ್ತಪ್ಪ, ರೋಡ್ ಆಗಿತ್ತು, ಚರಂಡಿ ಆಗಿತ್ತು, ಪಾರ್ಕ್ಗಳಾಗಿತ್ತು, ಮತ್ತೆ ಕೃಷಿ ಭೂಮಿ ಆಗೋದಕ್ಕೆ ಏನಾದ್ರು ಆದೇಶ ಇದೆಯಾ ಅಂತ. ಮಣಿಂದರ್ ಸಿಂಗ್ ಹೇಳಿದ್ರು, ಅದು ಮ್ಯಾಜಿಕಲ್ಲಾಗಿ ಆಗಬೇಕಿದೆ, ತನಿಖೆಯಿಂದನೇ ಗೊತ್ತಾಗಬಹುದು. ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೊಡಬೇಡಿ ಅಂತ ಕ್ಯಾಬಿನೆಟ್ ಒತ್ತಾಯ ಮಾಡಿದೆ. ಇಡೀ ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳ ಪರವಾಗಿ ನಿರ್ಧಾರ ಪ್ರಕಟಿಸಿಯಾಗಿದೆ. ಹೀಗಿರುವಾಗ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವ ತನಿಖಾ ಸಂಸ್ಥೆಗಳಿಂದ ಇದರ ಪಾರದರ್ಶಕ ತನಿಖೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಸ್ವತಂತ್ರ ತನಿಖಾ ಸಂಸ್ಥೆಗೆ ಇದರ ತನಿಖೆ ಕೊಡಬೇಕು. ಒಂದು ಪ್ರಭುಲಿಂಗನಾವಡಿಗೆ ವಾದ ಮಂಡನೆ ಮಾಡಿದ್ರು. ಬೊಮ್ಮಾಯಿಯವರ ಪೀರಿಯಡ್ನಲ್ಲಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗನಾವಡಿಗೆ ಅಕ್ರಮವೇ ಆಗಿಲ್ಲ ಅಂದಮೇಲೆ ಸರ್ಕಾರ ಯಾಕೆ ತನಿಖಾ ಆಯೋಗ ನೇಮಿಸಿತು? ರಾಜ್ಯಪಾಲರು ಅನುಮತಿ ನೀಡುವಾಗ ಇದನ್ನೇ ಉಲ್ಲೇಖಿಸಿದ್ದಾರೆ. ಈ ಫಸ್ಟ್ IAS ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಅಂತ ಆಯ್ತಲ್ಲ, ಅದರಲ್ಲಿ ತನಿಖೆ ಆ ಆದೇಶದಲ್ಲೇ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಹೇಳುತ್ತೆ, ಇಲ್ಲಿ ಹಗರಣ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ, ಆದ್ದರಿಂದ ಈ ತನಿಖಾ ಆಯೋಗ ಅಂತ ಹೇಳಿದ್ದಾರೆ. ರಾಜ್ಯಪಾಲರು ಅದನ್ನೇ ಉಲ್ಲೇಖಿಸಿರೋದು. ಆವಾಗ ನ್ಯಾಯಪೀಠ ಕೇಳುತ್ತೆ, ಒಬ್ಬ ಸಾರ್ವಜನಿಕ ಸೇವಕ ತನ್ನ ಅಧಿಕಾರ ಬಳಸಿ ಶಿಫಾರಸು ಆದೇಶ ಮಾಡಿದ್ದಲ್ಲಿ ಮಾತ್ರ ಭ್ರಷ್ಟಾಚಾರ ಕಾಯ್ದೆ ಅನ್ವಯ ಆಗುತ್ತಲ್ವಾ ಅಂತ. ಇದೊಂದು ವಿಷಯ ಮತ್ತೆ ಚರ್ಚೆ ಆಗ್ತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ಮೇಜು ಕುಟ್ಟಿ ಕೇಳಿದ್ರು, ಟೋಟಲ್ ಈ ಮೂಡಾದಲ್ಲಿ 14 ಸೈಟ್ಗಳ ಹಂಚಿಕೆಯಲ್ಲಿ ಸಿದ್ದರಾಮಯ್ಯನವ್ರದ್ದು ಒಂದು ಶಿಫಾರಸು ಇದ್ರೆ ತೋರಿಸಿ, ಒಂದು ಸೈನ್ ಇದ್ರೆ ತೋರಿಸಿ. ಅದಕ್ಕೆ ಸಂಬಂಧಿಸಿದ ಫೈಲನ್ನು ಕೈಯಿಂದ ಮುಟ್ಟಿ ಕೂಡ ಮುಟ್ಟಿಲ್ಲ ಸಿದ್ದರಾಮಯ್ಯನವರು. ಹೋಗ್ಲಿ, ಅದಕ್ಕೆ ಸಂಬಂಧಿಸಿದ ಇಲಾಖೆಗೆ ಯಾವತ್ತಾದರೂ ಸಚಿವರಾಗಿದ್ರ ಅಂದರೆ ಅದು ಕೂಡ ಆಗಿಲ್ಲ ಅಂತ ಸ್ಟ್ರಾಂಗ್ ವಾದ ಇದೆ. ಅದನ್ನ ಜಸ್ಟಿಸ್ ನಾಗಪ್ರಸನ್ನರು ಕೇಳಿದ್ರು. ಒಂದು ಆದೇಶ ಮಾಡಿರ್ಬೇಕು ಅಥವಾ ಶಿಫಾರಸು ಮಾಡಿರ್ಬೇಕು, ಅಂದರೆ ಮಾತ್ರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅನ್ವಯ ಆಗುತ್ತಲ್ವಾ. ಅಕಾಡೆಮಿಕ್ ಇಂಟ್ರೆಸ್ಟಿಂದ ನೋಡ್ತಾ ಹೋದರೆ ನ್ಯಾಯಾಲಯದಲ್ಲಿ ನಡೀತಾ ಇರುವಂಥ ಈ ವಾದ ಪ್ರತಿವಾದಗಳ ಕುತೂಹಲ ಕೆರಳಿಸೋದು ಈ ಕಾರಣಕ್ಕೆ. ಪ್ರಭುಲಿಂಗನಾವಡಿಗೆ ಮುಂದುವರೆದು ಹೇಳಿದ್ರು, ಟಾಡಾ ಪ್ರಕರಣದಲ್ಲೂ ಕೇಸ್ ಹಾಕೋದಕ್ಕಿಂತ ಮುಂಚೆ ಅನುಮತಿ ಬೇಕಾಗಿತ್ತು, ಮೌಖಿಕ ಅನುಮತಿ ಸಾಕೊಂಡು ಸುಪ್ರೀಂ ಕೋರ್ಟ್ ಹೇಳಿದೆ. ಯಡಿಯೂರಪ್ಪ ವಿಷಯದಲ್ಲಿ ಬಂದ ತೀರ್ಪನ್ನು ಪರಿಗಣಿಸಬೇಕಾಗಿಲ್ಲ ಅಂತ. ಈಗ ಆ್ಯಪಲ್ ಟು ಆ್ಯಪಲ್ ಕಂಪ್ಯಾರಿಸನ್ ಮಾಡಬೇಕು ಅಂದರೆ 2011 ಯಡಿಯೂರಪ್ಪನವ್ರ ಕೇಸ್ ಇದೆ. ಅವರು ಮುಖ್ಯಮಂತ್ರಿ ಆಗಿದ್ದು, ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟರು. ಅನುಮತಿ ಕೊಟ್ಟ ತಕ್ಷಣ ಇವರೇನು ರಾಜೀನಾಮೆ ಕೊಡಲಿಲ್ಲ. ಅದಾದ ನಂತರ ಸಂತೋಷ್ ಹೆಗಡೆ ಅವರ ವರದಿ ಬಂತು. ಅದಾದ ನಂತರ ರಾಚನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಆಂಟಿಸಿಪೇಟರಿ ಬೇಲ್ ಕೇಳ್ಕೊಂಡು ಹೋದಾಗ ಲೋಕಾಯುಕ್ತ ನ್ಯಾಯಾಲಯ ಬೇಲ್ ರಿಜೆಕ್ಟ್ ಮಾಡಿತು. ಯಡಿಯೂರಪ್ಪನವರು ಅರೆಸ್ಟ್ ಆದರು. ಅದಕ್ಕಿಂತ ಮುಂಚೆ ಅವರು ರಾಜೀನಾಮೆ ಕೊಟ್ಟದ್ದು ಅದಕ್ಕಿಂತ ಮುಂಚೆ. ಅದರಲ್ಲೇನಾಯಿತು, ರಾಜ್ಯಪಾಲರು ಕೊಟ್ಟ ಪ್ರಾಸಿಕ್ಯೂಷನ್ನಿನ ಅನುಮತಿಯನ್ನು ಹಂಸರಾಜ್ ಭಾರದ್ವಾಜ್ ಇದ್ದವ, ಆ ಅನುಮತಿಯನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಹೈಕೋರ್ಟಿನ ವಿಭಾಗೀಯ ಪೀಠ ವಾಪಸ್ ಕಳಿಸ್ಬಿಡ್ತು ರಾಜಭವನಕ್ಕೆ. ನ್ಯಾಚುರಲ್ ಜಸ್ಟಿಸ್ ಫಾಲೋ ಆಗಿಲ್ಲ ಇದರಲ್ಲಿ ಅಂತ. ಸಿದ್ದರಾಮಯ್ಯನವರಿಗೆ ಅವರ ಕೈಯಲ್ಲಿರೋ ಸ್ಟ್ರಾಂಗ್ ಕೇಸ್ ಅದು. ಯಡಿಯೂರಪ್ಪನವ್ರ ವಿರುದ್ಧನೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು. ಆದರೆ ವಿಭಾಗೀಯ ಪೀಠ ವಾಪಸ್ ಕಳಿಸ್ ನೋಡಿ, ಡಿವಿಷನಲ್ ಬೆಂಚ್ ವಾಪಸ್ ಕಳಿಸಿದೆ ರಾಜಭವನಕ್ಕೆ. ಹಂಗೆ ಇಲ್ಲಿ ಕಳಿಸಿ ಅಂತ
ಪ್ರಭುಲಿಂಗ ನಾವಡಿಗೆ ಅವರು ಹೇಳಿದ್ರು, ಅದನ್ನು ಪರಿಗಣನೆನೇ ಮಾಡಬೇಡಿ, ಅದೇ ಬೇರೆ ಕೇಸು ಇದೇ ಬೇರೆ ಕೇಸು ಅಂತ. ಅವ್ರು ಹೇಳಿದ್ದೇನು, ಯಡಿಯೂರಪ್ಪ ವಿರುದ್ಧದ ಕೇಸ್ನ ತೀರ್ಪು ಕಾನೂನಿನ ಸ್ವರೂಪ ಅಲ್ಲ. ಆಗ ಸಂಪುಟ ನೀಡಿದ್ದ ಸೂಚನೆಯನ್ನು ರಾಜ್ಯಪಾಲರು ಉಲ್ಲೇಖಿಸಿರಲಿಲ್ಲ. ಆಗಲೂ ಕೂಡ ಇದೇ ರೀತಿಯಲ್ಲಿ ಸಚಿವ ಸಂಪುಟ ಒಂದು ಯಡಿಯೂರಪ್ಪರವ್ರನ್ನ